ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೈವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿನ ನಾನು ಪಂಚಭೂತಗಳ ಬಗ್ಗೆ ಅಂದರೆ ಪಂಚತತ್ವಗಳ ಬಗ್ಗೆ ನಾನು ಇವತ್ತಿನ ದಿನ ಚರ್ಚೆ ಮಾಡೋದು ಹೋಗ್ತಾ ಇದ್ದೀನಿ. ಅದರಲ್ಲಿ ಮೊದಲಿಗೆ ಬರುವಂಥದ್ದು ಅಗ್ನಿತತ್ವ, ಪೃಥ್ವಿ, ವಾಯು, ಜಲ, ಇನ್ನೊಂದು ಆಕಾಶ ತತ್ವ ಬರುತ್ತೆ. ಇಲ್ಲಿ ಇವತ್ತಿನ ದಿನ ನಾನು ಅಗ್ನಿತತ್ವದ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಗ್ನಿತತ್ವ ನೋಡಿ, ಅಗ್ನಿತತ್ವ ಏನಂದರೆ ಇದು ಏನನ್ನು ಸೂಚಿಸುತ್ತೆ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ನಮ್ಮ ದೇಹ ಏನಿದೆ, ದೇಹ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ. ಅದರಲ್ಲಿ ಈ ಅಗ್ನಿತತ್ವವನ್ನು ಕೂಡ ಬಂದು ಈ ಅಗ್ನಿತತ್ವ ನಮ್ಮ ಒಂದು ದೇಹದಲ್ಲಿ ಯಾವ ರೀತಿಯಾದ ಒಂದು ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಇದು ಅಗ್ನಿತತ್ವ ದೇಹದಲ್ಲಿ ಯಾವ ಭಾಗದಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಅಗ್ನಿತತ್ವ ಏನಂದರೆ ಇದು ಫೈರ್, ಇದು ಬೆಂಕಿ ಅಂತೇಳಿ. ಇದು ಯಾವಾಗಲೂ ಕೂಡ ಏನು ಮಾಡ್ತಾ ಇರುತ್ತೆ, ಸ್ಪೀಡಲ್ಲಿ ಇರುತ್ತೆ, ಒಂದು ಫೋರ್ಸ್ ಇರುತ್ತೆ, ಹೌದಲ್ವಾ? ಹಾಗಾಗಿ ಯಾರದೇ ಒಂದು ಈ ಆರೋಗ್ಯ ಸಮಸ್ಯೆ ಅಂಥೇಳಿ ಬಂದಾಗ ತುಂಬ ಅವ್ರಿಗೆ ಏನಾಗ್ತಾ ಇರುತ್ತೆ, ಲೇಜಿನೆಸ್ ಇರ್ತಾರೆ, ಅಥವಾ ಪದೇ ಅವ್ರಿಗೆ ಏನಾಗ್ತಾರೆ, ಸುಸ್ತಾಗ್ತಾ ಇರುತ್ತೆ. ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಜಾತಕದಲ್ಲಿ ಏನಂದರೆ ನಾವು ಅಗ್ನಿತತ್ವ ಕಡಿಮೆ ಇದೆ ಅಂಥೇಳಿ ನಾವು ಹೇಳ್ತೀವಿ. ಈ ಅಗ್ನಿತತ್ವ ಕಡಿಮೆ ಇದ್ದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ತಿಂದಿರೋಂಥ ಆಹಾರ ಜೀರ್ಣ ಆಗೋದಿಲ್ಲ. ಈ ಅಗ್ನಿತತ್ವ ನಮ್ಮ ದೇಹದ ಜೀರ್ಣಾಂಗ ಕ್ರಿಯೆಯಲ್ಲಿ ಇರುತ್ತೆ. ಏನೇ ತಿಂದ್ರೂ ಕೂಡ ಅದನ್ನು ಸಂಪೂರ್ಣವಾಗಿ ಜೀರ್ಣ ಮಾಡುವಂಥ ಶಕ್ತಿ ಯಾವುದಕ್ಕಾಗಿದ್ರೆ ಅದು ಅಗ್ನಿಗೆ ಮಾತ್ರ. ಹಾಗಾಗಿ ಈ ಜಾತಕದಲ್ಲಿ ಏನಾದರೂ ಕೂಡ ಅಗ್ನಿತತ್ವ ಕಡಿಮೆ ಇದ್ದಾಗ ಅವ್ರಿಗೆ ಏನಾಗ್ತಾ ಇರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಇರುತ್ತೆ. ಹಾಗಾಗಿ ಏನಾಗ್ತಾ ಇರುತ್ತೆ, ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ, ತುಂಬ ಡೌಸಿನೆಸ್ ಇರುತ್ತೆ. ಮತ್ತು ಅವರಿಗೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೋದ್ರೂ ಕೂಡ ಅವ್ರಿಗೆ ಆ ಕೆಲಸದ ಬಗ್ಗೆ ಗಮನ ಇರೋದಿಲ್ಲ. ಅವ್ರಿಗೆ ಅದೇ ಒಂದು ಕೆಲಸದ ಅಂದರೆ ಈಗ ನೋಡಿ, ಕೆಲಸ ಮಾಡಬೇಕಂದ್ರೆ ಏನಾಗ್ತದೆ, ಒಂದು ತುಂಬ ಫೋರ್ಸಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಹೌದಲ್ವಾ? ಒಂದು ಕೆಲಸದಲ್ಲಿ ಫೋರ್ಸನ್ನೇ ಇರಬೇಕಾಗುತ್ತೆ. ಅಗ್ನಿತತ್ವ ಕಡಿಮೆ ಇದ್ದಾಗ ಫೋರ್ಸ್ ಇರೋದಿಲ್ಲ ಅವರಿಗೆ. ಹಾಗಾಗಿ ಏನಾಗ್ತಾ ಇರುತ್ತೆ ಅಂದರೆ ಅವ್ರಿಗೆ ಎಲ್ಲೇ ಹೋದ್ರೂ ಕೂಡ ಕೆಲಸಗಳಲ್ಲಿ ಅವಕಾಶಗಳು ಸಿಗ್ತಾ ಇರಲ್ಲ. ಅಗ್ನಿತತ್ವ ಕಡಿಮೆ ಇದ್ದಾಗ ಅವ್ರಿಗೆ ಅವಕಾಶಗಳು ಕಡಿಮೆ ಇರುತ್ತೆ. ಹಾಗಾಗಿ ಈ ಅಗ್ನಿತತ್ವವನ್ನು ನಾವು ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಅಗ್ನಿತತ್ವ ಕಡಿಮೆ ಇದ್ದಾಗ ಅವ್ರ ಜಾತಕದಲ್ಲಿ ಅವ್ರಿಗೆ ಏನಿರುತ್ತಂದರೆ ಆ ಒಂದು ವ್ಯಕ್ತಿಗಳಿಗೆ ಡಿ ವಿಟಮಿನ್ ಕೊರತೆ ಇರುತ್ತೆ. ಮತ್ತು ಈ ಅಗ್ನಿತತ್ವವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಅಥವಾ ಜೀರ್ಣ ಕ್ರಿಯೆಯನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಂದಾಗ ಅವ್ರು ಏನು ಮಾಡಬೇಕಾಗುತ್ತೆ, ಇದಕ್ಕೆ ಪರಿಹಾರ ಮಾರ್ಗವಾಗಿ ಅವರು ದಿನನಿತ್ಯದಲ್ಲಿ ಅವರು ವಾಕನ್ನು ಮಾಡಬೇಕಾಗುತ್ತೆ, ನಡಿಗೆ ವಾಕನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಅಗ್ನಿಹೋತ್ರ ಅಂಥೇಳಿ ಬರುತ್ತೆ. ಅಗ್ನಿಹೋತ್ರ ನಮ್ಮ ಪೂರ್ವಜರೆಲ್ಲ ಆಗಿನ ಕಾಲದಲ್ಲಿ ಏನು ಋಷಿಮುನಿಗಳಿದ್ರ ಎಲ್ಲನೂ ಕೂಡ ಏನು ಮಾಡ್ತಾಯಿದ್ರು, ಅಗ್ನಿಹೋತ್ರವನ್ನು ಅವರು ಆಚರಣೆಯನ್ನು ಮಾಡ್ತಾಯಿದ್ರು. ಮತ್ತು ಈ ಅಗ್ನಿಹೋತ್ರ ಆಚರಣೆ ಮಾಡೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಏನಿರುತ್ತೆ, ಈ ಮನೆಯಲ್ಲಿ ನೋಡಿ, ಮನೆಯಲ್ಲಿ ಬಂದ ತಕ್ಷಣ ಅವ್ರಿಗೆ ಅನಿಸ್ತಾ ಇರುತ್ತೆ, ನಮಗೆ ಮನೆಯಲ್ಲಿ ಬಂದ ತಕ್ಷಣ ಯಾಕೋ ಒಂಥರ ಲೇಜಿನೆಸ್ ಇದೆ, ಏನೂ ಕೆಲಸ ಮಾಡೋಕ್ಕೆ ಆಗಲ್ಲ, ಅಥವಾ ಮನೆಗೆ ಬಂದ ತಕ್ಷಣ ಸುಸ್ತಾಗಿ ಶುರು ಆಗುತ್ತೆ, ಮನೆಗೆ ಬಂದ ತಕ್ಷಣ ಯಾವಾಗಲೂ ಪದೇ ಮಲಗಬೇಕಂತ ಅನಿಸುತ್ತೆ. ಆ ಮನೆಯ ಒಂದು ವಾತಾವರಣ ಶುದ್ಧಿ ಇರೋದಿಲ್ಲ, ಮನೆಯ ವಾತಾವರಣ ಶುದ್ಧಿ ಇರೋದಿಲ್ಲ, ನೆಗೆಟಿವ್ ಎನರ್ಜಿ ಇರುತ್ತೆ. ಈಗ ಯಾಕಂದರೆ ಮನುಷ್ಯ ಏನು ಮಾಡ್ತಿರ್ತಾನೆ, ಯಾವಾಗಲೂ ಕೂಡ ಮನಸ್ಸಲ್ಲಿ ತುಂಬ ನೆಗೆಟಿವ್ ಆಗಿ ಆಲೋಚನೆ ಚಿಂತನೆ ಮಾಡಿ ಮನಸ್ಸಲ್ಲಿ ನೆಗೆಟಿವು, ಮನೆಯಲ್ಲಿ ಕೂಡ ಕೆಟ್ಟದಾದ ಆಲೋಚನೆಗಳನ್ನೇ ಇರುತ್ತೆ. ಹಾಗಾಗಿ ಈ ಮನಸ್ಸಿನ ಒಂದು ನೆಗೆಟಿವ್ ಆಲೋಚನೆ ಮತ್ತು ಮನೆಯಲ್ಲಿರುವಂಥ ಒಂದು ನೆಗೆಟಿವ್ ಆಲೋಚನೆಯನ್ನು ನಾವು ತೆಗೆದುಹಾಕಬೇಕು ಅಂದರೆ ಅದು ಅಗ್ನಿಹೋತ್ರವನ್ನು ನಾವು ಮಾಡಬೇಕಾಗುತ್ತೆ ಮನೆಯಲ್ಲಿ. ಈ ಅಗ್ನಿಹೋತ್ರ ಮಾಡೋದ್ರಿಂದ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿರುವಂಥ ಎರಡೂ ಈ ನೆಗೆಟಿವ್ ಎನರ್ಜಿಯನ್ನು ನಾವು ಹೊಡೆದು ಹಾಕ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ನಾನು ಈ ಪೃಥ್ವಿ ತತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತಿಗೆ ಈ ಅಗ್ನಿಹೋತ್ರದ ಒಂದು ಇದು ಏನು ದೇಹದಲ್ಲಿ ಏನು ಕೆಲಸ ಮಾಡುತ್ತೆ ಮತ್ತು ಇದಕ್ಕೆ ಪರಿಹಾರ ಮಾರ್ಗವಾಗಿ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ಭಯ.